ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ನನಗೆ ಶಾಲೆಯಲ್ಲಿರೋ ಒಂದು ಪದ್ಯವನ್ನು ಹೇಳ್ತೀನಿ. ಅದು ನಮ್ಮ ಹಿರಿಯ ಕವಿ KS ನಿಸಾರ್ ಅಹಮದ್ ಅವರು ಬರೆದ ಸ್ವಾತಂತ್ರ್ಯದ ಹಣತೆ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂದು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ಇಲ್ಲಿ ನಮ್ಮ ಕವಿ KS ನಿಸಾರ್ ಅಹಮದ್ ಅವರು ಹೇಳ್ತಾರೆ, ನಮ್ಮ ಸ್ವಾತಂತ್ರ್ಯವೆಂಬ ಹಣತೆ ಯಾವಾಗಲೂ ಉರಿತಾನೇ ಇರಬೇಕು. ನಮ್ಮ ಸ್ವಾತಂತ್ರ್ಯವೆಂಬ ಹಣತೆ ಉರಿತಾನೇ ಇರಬೇಕು ಅಂದರೆ ದುಡಿಮೆ ಅಥವಾ ಶ್ರಮ ಎಂಬ ಹಣತೆಯನ್ನು ನಮ್ಮ ಜನತೆ ಹಾಕಬೇಕು. ನಮ್ಮ ಸ್ವಾತಂತ್ರ್ಯವೆಂಬ ಹಣತೆ ಯಾವಾಗಲೂ ಉರಿದಿರಬೇಕು ಅಂದರೆ ನಮ್ಮ ದುಡಿಮೆ ಅಥವಾ ಶ್ರಮ ಎಂಬ ಎಣ್ಣೆ ತೈಲ ಯಾವತ್ತೂ ಆ ದೀಪಕ್ಕೆ ಬೇಕೇ ಬೇಕು. ಆಗ ಎಂತು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ. ಆವಾಗ ನಮ್ಮ ತಾಯ್ನಾಡಿನ ಶ್ರೇಷ್ಠತೆಗೆ ಘನತೆಗೆ ಯಾವ ರೀತಿಯಾದ ತೊಂದರೆ ಕುಂದು ಬರಲ್ಲ ಅಂತ ಅದಕ್ಕೆ ನಾವು ಶ್ರಮ ದುಡಿಮೆಯನ್ನು ಎಣ್ಣೆ ಹಾಕ್ಕೋತಾ ಹೋದರೆ ನಮ್ಮ ಸ್ವಾತಂತ್ರ್ಯದ ಹಣತೆ ಯಾವಾಗಲೂ ಉರಿತಿರುತ್ತೆ. ನಮ್ಮ ತಾಯಿಯ ಶ್ರೇಷ್ಠತೆಗೆ, ತಾಯ್ನಾಡಿನ ಶ್ರೇಷ್ಠತೆಗೆ ಯಾವತ್ತೂ ತೊಂದರೆ ಬರಲ್ಲ, ಕುಂದು ಬರಲ್ಲ. ಸಾಗಿದಂತೆ ಸಲ್ಲುತಿಯಲ್ಲಿ ಸಾಧನೆಯೆಡೆ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ, ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವು ದವನ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ. ನಾವು ಹೋಗ್ತಾ ಹೋಗ್ತಾ ನಮ್ಮ ಗುರಿ ಸಾಧನೆ ಕಡೆ ಜಾಸ್ತಿ ಆಗ್ತಾ ಹೋಗಬೇಕು. ನಾವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ನಾವು ಏನೇನೋ ಒಂದು ಅಚೀವ್ ಮಾಡಬೇಕು ಅಂತ ಒಂದು ಗೋಲ್ ಇಟ್ಕೊಂಡಿರ್ತೀವಲ್ಲ, ಅದರ ಮೇಲೆ ಗುರಿ ಇಟ್ಕೊಂಡಿರಬೇಕು. ಹಾಗೆ ನಾವೀಗ ಇಷ್ಟು ಆರಾಮಾಗಿದ್ದೀವಿ ಅಂದರೆ ನಮಗೆ ಅಷ್ಟು ವೀರಶೂರರಾಗಿದ್ದ ಫ್ರೀಡಮ್ ಫೈಟರ್ಸ್ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಪ್ರತಿ ದಿವಸ ನಮನ ಮಾಡಬೇಕು. ಅವರು ನಮ್ಮ ದೇಶಕ್ಕಾಗಿ ಪ್ರಾಣ ತೆತ್ತಿದ್ದಾರೆ. ಭಗತ್ ಸಿಂಗ್ ಅವರು ಗಲ್ಲಿಗೆ ಪೌನ ಹಾಕಿದ್ರು. ಆಮೇಲೆ ಗಾಂಧೀಜಿಯವ್ರನ್ನ ಹತ್ಯೆ ಮಾಡಲಾಯಿತು. ಚಂದ್ರಶೇಖರ್ ಆಜಾದ್ ಅವರೇ ನಮ್ಮ ದೇಶಕ್ಕಾಗಿ ಪ್ರಾಣ ತೆತ್ತರು ಗುಂಡಿಕ್ಕೊಂಡು. ಹಾಗೆ ಎಷ್ಟೋ ಜನ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅವರ ಜೀವ ತೆತ್ತುಬಿಟ್ಟು ನಮ್ಮ ನಮ್ಮ ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಇವಾಗಲೂ ನಮ್ಮ ಎಷ್ಟೋ ಜನರು ನಮ್ಮ ಬಾರ್ಡರಲ್ಲಿ ನಿಂತ್ಕೊಂಡು ಗಡಿ ಕಾಯ್ತಾ ಇರ್ತಾರೆ. ಅವರಿಗೆಲ್ಲ ನಾವು ಪ್ರತಿ ದಿವಸ ಹೇಗೆ ದೇವಿಗೆ ನಮನ ಮಾಡ್ತೀವೋ ಅದೇ ರೀತಿ ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ಫ್ರೀಡಮ್ ಫೈಟರ್ಸ್ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ನಮ್ಮ ಭಾರತಾಂಬೆಗೆ ಪ್ರತಿ ದಿವಸ ಹೂವು ಮತ್ತು ಪತ್ರಗಳನ್ನ ಹಾಕಬೇಕು. ದೇವರಿಗೆ ಹೇಗೆ ಹಾಕ್ತೀವೋ ಅದ್ರ ಜೊತೆ ಹಾಗೆ ಹಾಕಬೇಕು. ಹೀಗೆ ಮಾಡ್ತಾ ಇದ್ದರೆ ನಮ್ಮ ಸ್ವಾತಂತ್ರ್ಯದ ಹಣತೆ ಯಾವಾಗಲೂ ಉಳಿಯುತ್ತೆ. ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ. ನಮ್ಮ ಸ್ವಾತಂತ್ರ್ಯನ ತಗೊಂಬರೋದು ಎಷ್ಟು ಕಷ್ಟ ಇತ್ತು ಅಂದರೆ ಒಂದು ಮುಳ್ಳಿನ ಮೇಲೆ ಬಟ್ಟೆ ಹಾಕ್ಕೊಂಡಾಗ ಅದನ್ನ ತೆಗೆಯೋದು ಎಷ್ಟು ಕಷ್ಟ ಇರುತ್ತೋ ಹಾಗೆ ನಮ್ಮ ಸ್ವಾತಂತ್ರ್ಯನ ಮತ್ತೆ ಪಡ್ಕೊಳ್ಳೋದು ಅಷ್ಟು ಕಷ್ಟ ಇತ್ತು. ಆದರೂ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅವರ ಧೀರ ಶಕ್ತಿ, ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ. ಆ ಧೀರ ಶಕ್ತಿಯಿಂದ ನಮ್ಮ ಬ್ರಿಟಿಷರು ನಮ್ಮ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ರು. ಅದನ್ನು ಆ ರೀತಿಯ ಹುಲಿಗಳು ಅವರು ತುಂಬ ಸ್ಟ್ರಾಂಗ್ ಇದ್ದರು. ಅಷ್ಟು ಸ್ಟ್ರಾಂಗ್ ಇದ್ರೂ ಅವರು ನಮ್ಮ ಧೀರ ಶಕ್ತಿಯಿಂದ ನಮಗೆ ಮತ್ತೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ನಾವು ನಮ್ಮ ಸ್ವಾತಂತ್ರ್ಯವನ್ನು ಮತ್ತೆ ಹೀಗೆ ಉಳಿಸ್ಕೊಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯನ ತಿಳಿಸ್ತೀನಿ. ಜೈ ಹಿಂದ್.